ದೇವರಾಜ್ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಿದ್ದರಾಮಯ್ಯನವರು. ದೇವರಾಜ್ ಅರಸು ಅವರು 7 ವರ್ಷ 7 ತಿಂಗಳು 20 ದಿನ ಅವ್ಯಾಹತವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. 1972ರಿಂದ 80ನೇ ಇಸ್ವಿಯವರೆಗೆ 7 ವರ್ಷ 7 ತಿಂಗಳು 20 ದಿನ. ಆ ದಾಖಲೆಯನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. 2013ರಿಂದ 18ರವರೆಗೆ 5 ವರ್ಷ, 2023ರಿಂದ ಇವತ್ತಿನವರೆಗೆ ಸಿದ್ದರಾಮಯ್ಯನವರು ಒಟ್ಟು 2792 ದಿನಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ದೇವರಾಜ್ ಅರಸು ಅವರು ಕೂಡ ಅಷ್ಟೇ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿಗಳಾಗಿದ್ದವರು ವಿರಳ. 5 ವರ್ಷಕ್ಕೊಮ್ಮೆ 3 ಮುಖ್ಯಮಂತ್ರಿಗಳನ್ನು ಕಂಡ ರಾಜ್ಯ ನಮ್ಮದು. ಆದರೆ ಸಿದ್ದರಾಮಯ್ಯನವರು 13ರಿಂದ 18, 23ರಿಂದ ಇವತ್ತಿನವರೆಗೆ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಮತ್ತೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ಹೈಕಮಾಂಡ್ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಮತ್ತೆ ಸರ್, ಇದು ಪೂರ್ಣಾವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ಸರ್, ಇದು ಪೂರ್ಣಾವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಸೊ ಒಳ್ಳೆಯದು. ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾಷಿದ್ದೀವಿ. ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ. ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಮಳೆ ಮಾಡ್ತಾರೆ. ಇನ್ನೆಷ್ಟು 15 ದಿವಸ ತಿಂಗಳು ಉಳಿದಿದೆ, ಅಷ್ಟೇ. 1 ತಿಂಗಳಿದೆ. ಫೆಬ್ರವರಿ 1ಕ್ಕೆ ಆಗ್ಬೋದು. ಗೊಂದಲ ಇರೋದು ರಾಜಕೀಯ ಪಕ್ಷದ ಮೇಲೆ ಗೊಂದಲ ಇರುತ್ತೆ, ಅದ್ರ ಪ್ರಶ್ನೆ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯಂತ ಜನಪರ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಸಂತೋಷದ ವಿಚಾರ. ಬಹಳ ಜನ ಸಿದ್ದರಾಮಯ್ಯನವ್ರನ್ನ ಕೆಲವೊಂದು ಜಾತಿವಾದಿಗಳನ್ನು ಕೊಡ್ತಾರೆ. ಅವರು ಖಂಡಿತವಾಗಿ ಜಾತಿವಾದಿಗಳಲ್ಲ. ಈಸ್ ನಾಟ್ ಫಾರ್ ದ ಕ್ಯಾಸ್ಟ್, ಈಸ್ ಫಾರ್ ದ ಕ್ಲಾಸ್. ಬ್ಯಾಕ್ವರ್ಡ್ ಕ್ಲಾಸ್, ನಾಟ್ ಬ್ಯಾಕ್ವರ್ಡ್ ಕಾಸ್ಟ್. ಸಿದ್ದರಾಮಯ್ಯನವರ ಕಳಕಳಿ ಜನಪರವಾಗಿ ಇವತ್ತೇನು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇದನ್ನ ತೀರ್ಮಾನ ಮಾಡಿತು. ಇವತ್ತು ನನ್ನ 2.5 ವರ್ಷ 3ನೇ ವರ್ಷದಲ್ಲಿ ಈಗ ನಾವು ಇದನ್ನ ಅಳವಡಿಸಿಕೊಂಡಿದ್ದೇವೆ. ಆರ್ಥಿಕ ಶಿಸ್ತಿನಿಂದ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಮೀರಿ ಯಾರೋ ಒಬ್ಬರು ಶಾಸಕರು 6ನೇ ತಾರೀಕು ಡಿಕೆಸಿ ಇಲ್ಲಿಗೆ ಮನೋರಂಜನೆಗಾಗಿ ಹೇಳ್ತಾರೆ. ತಮ್ಮ ಇಚ್ಛೆ ಹೇಳಿದ್ನಲ್ಲ, ಹ್ಯಾಪಿನೆಸ್ ಮನೋರಂಜನೆ ಅಂದ್ರೆ ತಪ್ಪರ್ಥ ಕಲ್ಪಿಸಬೇಡ್ರಿ. ಈಗ ನನಗೊಂದು ಖುಷಿ ಕೊಡ್ತದಪ್ಪ ಮಾತು ಹೇಳಿದ್ರೆ. ಅವ್ರು ಖುಷಿಗಾಗಿ ಹೇಳ್ತಾರೆ, ತಪ್ಪೇನಿದೆ ಅವರು ಹೇಳಿದ್ರೆ. ಇವತ್ತಿನ ಸಂದರ್ಭದಲ್ಲಿ ವ್ಯಕ್ತಿಗತವಾದಂಥ ರಾಜಕೀಯ ಪ್ರಶ್ನೆಗಳು ಬೇಡ. ಈಗ ನಾವು ಅವ್ರನ್ನ 2.5 ವರ್ಷಕ್ಕಂತ ಎಲ್ಲರೂ ಆರಿಸಿದೇವ? ಶಾಸಕರು ಹೈಕಮಾಂಡ್ ತೆಗಿಬೇಕು, ಆ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅವ್ರು 5 ವರ್ಷ ಇರಲ್ವಾ? ಈಗಾಗಲೇ ಬಜೆಟ್ ಅನ್ನ ತಯಾರು ಮಾಡಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ನನಗೂ 4 ಗಂಟೆಗೆ ಕರೆದಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ 2 ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ.
10ಕ್ಕೆ 11 ಕೂಡ ಬರ್ತೀವಿ, 11 ಕೊಡ್ತಿದ್ದೆ, 10ಕ್ಕೆ 10 ಕೊಡ್ತೀವಿ. ಅವರು ಹೇಳಿ ನಾವು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಿ 2ನೇ ಅವಧಿಗೆ ಸಿದ್ದರಾಮಯ್ಯನವ್ರು ನಡೆದಿದೆ. ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡಲಿಲ್ಲ ಅವ್ರನ್ನ. ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡಲಿಲ್ಲ. 2 ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದ. ಅದು ಹೆಚ್ಚು ಅವಧಿ ದೇವರಾಜ ಅರಸು ಅವರನ್ನು ಒಂದಿನ ಹೆಚ್ಚಿಗೆ ಜಾಸ್ತಿ ಮಾಡಿದಂಥ ಏಕೈಕ ನಮ್ಮ ನಾಯಕರು ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜನವರಿ 6ಕ್ಕೆ ಬದಲಾವಣೆ ಆಗ್ಬೋದು ಅಂತ ಹೇಳಿ ನೋಡಿ, ನಂದು 2 ಡೇಟ್ ಇದೆ, ಒಂದು 6, ಒಂದು 9. ಇವತ್ತು 6 ಮುಗಿತಾ ಇದೆ, ಒಂದು ಡೇಟ್ ಇದೆ ನಂದು. ಅದೇ ಸರ್, ಸಾಕಷ್ಟು ಚರ್ಚೆ ಆಗ್ತಿತ್ತು. ಅರಸು ಅವರ ದಾಖಲೆ ಮುರಿದ ನಂತರ ಸಿದ್ದರಾಮಯ್ಯನವರು ಅವಕಾಶವನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ಗೆ ಅಂತಾನೆ. ಈಗ ಆಗಿದೆ ಅದು. ನೋಡಿ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ಗೆ ನಾವೆಲ್ಲರೂ ಕೂಡ ಬದ್ಧವಾಗಿ ಇರಬೇಕು. ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇಬ್ಬರೂ ಕೂಡ ಏನು ವರಿಷ್ಠ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವಿಬ್ಬರೂ ಬದ್ಧವಾಗಿರ್ತೀವಿ ಅಂಥೇಳಿ ಪದೇ ಪದೇ ಅವರು ಮಾಧ್ಯಮದೆಲ್ಲ ಹೇಳಿದ್ದಾರೆ. ನಾವು ಕೂಡ ಶಾಸಕರು ಅದಕ್ಕೆ ನಾವು ಕೂಡ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀವಿ. ಸೊ ಮುಂದಿನ ನಡವಳಿಕೆ ಕಾದು ನೋಡೋಣ. ನಂದು 6, 9 ಅಂತ ಹೇಳಿದ್ವಿ. 6ನೇ ತಾರೀಕು ಇವತ್ತು ಮುಗಿತಾ ಇದೆ, 9ಕ್ಕೂ ನಾನು ಕಾಯ್ತೀನಿ. ಪೂರ್ಣಾವಧಿ CM ಆಗುವ ಒಂದು ಬಯಕೆಯನ್ನು ಕೂಡ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ಆಸೆ ಇರ್ತದೆ, ಅದರಲ್ಲೇನು ತಪ್ಪೇನಿಲ್ಲ. ನಮ್ಗೆ ಆಸೆ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಬೇಕು. 9 ಬರ್ತಿದ್ದೆ ಹೇಳ್ತಾ ಇದ್ದೀನಲ್ಲ, ಅವರು CM ಆಗ್ತಾರೆ. 9ಕ್ಕೆ ಹೇಳ್ತೀನಲ್ಲ, ನಾನು ನನ್ನ ಮಾತಿಗೆ ನಾನು ಬದ್ಧವಾಗಿರ್ತೀನಿ, ಅವ್ರು ಆಗ್ತಾರೆ. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನು ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಗೆ ನಾಯಕತ್ವವನ್ನು ಹುಟ್ಟಾಕ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯನವರು ಮಾಡಬೇಕಲ್ವ, ಅವ್ರದ್ದು ಜವಾಬ್ದಾರಿ ಇದೆ. ನಾಯಕರಾದ್ಮೇಲೆ ಇನ್ನೊಬ್ಬ ನಾಯಕರನ್ನ ಹುಟ್ಟಾಕ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಕೂಡ ಇದೆ. ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಅದೇ ನಮ್ಮ ಆಸೆನೂ ಕೂಡ ಅದೇ. ಆದ್ರೆ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಆಲೋಚನೆ ಮಾಡಲಿ. ಅವ್ರನ್ನೇ ಕೇಳಬೇಕು. ಅವರು ಕೆಲವು ಒಂದೊಂದ್ಸರಿ ಶಾಸ್ತ್ರ ಕೇಳ್ತಾರೆ. ಅವರು ಆ ಶಾಸ್ತ್ರದಲ್ಲಿ ಹೇಳಿರ್ಬೋದು, ಅವ್ರನ್ನೇ ಕೇಳ್ಬೇಕು ನೀವು. ಯಾರು ಶಾಸ್ತ್ರ ಹೇಳ್ತಾರೆ ಅಂತ ಕೆಲವು ಸಂದರ್ಭದಲ್ಲಿ ಶುಭಗಳಿಗೆ ಮಿಸ್ ಆದಾಗ ಇನ್ನೂ ಉತ್ತಮವಾದಂತ ಶುಭಗಳಿಗೆ ಬರ್ಬೋದು. ಕಾದ್ ನೋಡೋಣ. ಅದೇ ಈ ದಾಖಲೆಯನ್ನ ಈಗ ಮುರಿದ್ರು ಅಂತ ನನಗೆ ಗೊತ್ತಿರ್ಲಿಲ್ಲ ಹಿಂದೆ. ಯಾಕಂದ್ರೆ ದೇವರಾಜ ಕಾಲದಲ್ಲಿ ನಾನು ರಾಜಕಾರಣದಲ್ಲಿ ಇರ್ಲಿಲ್ಲ. ದಾಖಲೆ ಮುರಿದು ಯಾಲೆ 1 ದಿವಸ ಜಾಸ್ತಿ ಆಗಿದೆ, 2ನೇ ದಿವಸ ಕಾಲಿಡ್ತಾ ಇದ್ದಾರೆ ಅಂತ. ಒಳ್ಳೆ ಬೆಳವಣಿಗೆ. ಗೊತ್ತಿಲ್ಲ, ಆಗ್ಬೇಕು ಅನ್ನೋದೊಂದು ಭಾವನೆ ಇದೆ. ನೋಡ್ಬೇಕು, ಅದನ್ನು ಸಿದ್ದರಾಮಯ್ಯನವರೇ ಒಪ್ಪಿ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯನ್ನ ನಮ್ಮ ಮುಂದೊಂದು ದಿನಗಳು ನೋಡೋಣ. ಇದೇನು ಕಿತ್ತಾಟ ಮಾಡಿ ತೆಗೆದುಕೊಳ್ಳೋದಿಲ್ಲ. ಅವರೇ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನೆಲ್ಲ. ನಾನು ಎಲ್ಲರ ಜೊತೆಲೂ ಆತ್ಮೀಯನೇ. ಆ ಥರ ನನಗೆ ಇವರು ಅವರು ಅಂತಿಲ್ಲ. ಒಂದು ಧ್ವನಿ ಇದೆ, ಅದಕ್ಕೆ ಹೈಕಮಾಂಡೇ ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.